ವಿನುತಾ ಹೇಳು. ಕಿತ್ತಾಗ ಭಾಳ ಬೇಜಾರನಾಗಿರ್ತಿ. ಏನಾಯ್ತು? ಹೋಗಿದ್ದೆ ಅವ್ರ ಮನೆಗೆ? ಅಯ್ಯೋ ಮುಗಿದೋದ್ ಕತಿ. ಹೋಗಿದ್ದೆ ಅಲ್ಲ, ಹೋಗಿ ಬಂದಾಗ ಹೆಳ್ಮಾತಾಗೋತು. ಎಲ್ಲ ಊರು ಬಿಟ್ಟು ಹೋಗ್ಯಾನ, ಹೆಂಡತಿ ಕರ್ಕೊಂಡು. ಊರು ಬಿಟ್ಟು ಹೋಗ್ಯಾನ ಅನ್ನೋದಕ್ಕಿಂತ ಇವರೇ ಊರು ಬಿಟ್ಟು ಕಳ್ಸಾರ. ನನ್ನ ಸವಾಸ ಬಿಡಿಸ್ಬೇಕಲ್ಲ, ಅದಕ್ಕೆ ಮಗ್ಗ ಅಲ್ಲ, ಅವಂಗೂ ಇಷ್ಟ ಇಲ್ಲ ಅಂತ ಅನಿಸ್ತತಿ. ಅದಕ್ಕೆ ಹೆಂಡತಿ ಕರ್ಕೊಂಡು ಆರಾಮಾಗಿ ಎಲ್ಲ ಊರು ಬಿಟ್ಟು ಹೋಗಿ ದುಡ್ಕೊಂಡು ಅದಾನಂತೀಗ. ಸದ್ಯಕ್ಕೆ ಎಷ್ಟೋ ದಿನ ಬರಲ್ಲಂತೀಗ. ಒಟ್ಟಿನಾಗ ಅವ್ನ ಮನಸ್ಸಿನಾಗಿರ ನಾನು ಪೂರ್ತಿ ಹೋಗ್ಬೇಕು, ಕೈಗೊಂದು ಮಗು ಆಗ್ಬೇಕು, ಏನು ಯಾರಿಗೆ ಗೊತ್ತು, ಒಂದು ಕೂಸು ಹುಟ್ಟಿನ ಬರ್ಬೋದು ನನಗನ್ಸೋ ಮಟ್ಟಿಗೆ. ಎಲ್ಲ ಕೇಳಿದ್ದಾತು, ಜಗಳ ಮಾಡಿದ್ದಾತು, ಸುಮ್ಮನೆ ಅದೇ. ಅಲ್ಲ ಹಂಗಾರೆ ಬಿಟ್ಟೇ ಬಿಡ್ತೀಯಾ? ಏನು ಮಾಡಲೆ ನಾನು? ಜಗಳ ಮಾಡ್ಕೊಂಡು ಕುಂದ್ರಕ್ಕಾಕತ್ತೆ? ಕಂಪ್ಲೇಂಟ್ ಕೊಡ್ತೀನಿ ಅಂದೆ. ಕೊಟ್ಕೋ ಹೋಗು, ನನ್ನ ಮಗನ ಸಲುವಾಗಿ ನಾ ಜೈಲಿಗಾದ್ರೂ ಹೋಗ್ತೀನಿ, ಕಂಪ್ಲೇಂಟ್ ಕೊಟ್ಟರು ನಾ ಏನು ತಲೆ ಕೆಡಿಸ್ಕೊಳಲ್ಲ ಅಂತ ಅಂದಾತು. ಇನ್ನೇನು ಮಾಡಲಿ? ಛೇ ಪಾಪ, ಎಲ್ಲ ನನ್ನ ಕರ್ಮ ಬಿಡ. ಏನು ಮಾಡೋಕ್ಕಾಕತ್ತೆ ಹೇಳು? ನನ್ನ ಹಣೆ ಬಾರನೇ ಸರಿ ಇಲ್ಲ. ಒಟ್ಟಿನಾಗ ನಂಗೆ ನೆಮ್ಮದಿ ಅನ್ನೋ ದೇವ್ರು ಕೊಡಲೇ ಇಲ್ಲ. ಎಷ್ಟು ಇಷ್ಟಪಟ್ಟಿದ್ದೆ ಮದುವೆ ಮಾಡ್ಕೋಬೇಕು ಅಂತೇಳಿ. ನಾವಿಬ್ಬರು ಎಷ್ಟು ಪ್ರೀತಿಸಿದ್ವಿ. ಹಾಳೋದಕ್ಕೆ ಎಲ್ಲಿಂದ ಬಂದ್ಲ ಏನಾತಾಗ. ಕಡೆಗೂ ಇವನು ತಂದೆ ತಾಯಿನೇ ಮುಖ್ಯ ಅಂತೇಳಿ ಅವ್ರ ಮಾತೆ ಕೇಳಿ ನನ್ನನ್ನು ಧಿಕ್ಕರಿಸ್ಬಿಟ್ಟ. ಏನು ಮಾಡೋಕ್ಕಾಕತ್ತೆ? ನಾನು ನಮ್ಮಪ್ಪ ನಮ್ಮವ್ವ ಇಲ್ಲ ನನಗೆ, ಇವನೇ ಅಪ್ಪ ಅವ್ವ ಎಲ್ಲ ಇನ್ಮೇಲೆ ಇವನೇ ಅಂದ್ಕೊಂಡಿದ್ದೆ. ಹಿಂಗೆ ಬಿಟ್ಟು ಹೋಗಿಬಿಡ್ತಾನಂತ ನಂಗೇನು ಗೊತ್ತಿತ್ತು? ಯಾಕೋ ಕೆಲಸ ಮಾಡೋಕ್ಕೆ ಮನಸ್ಸೇ ಇಲ್ಲ, ಯಾವ ಉತ್ಸಾಹನೂ ಉಳ್ಕೊಂಡಿಲ್ಲ. ನನಗೂ ಎಲ್ಲಾರ ಹೋಗ್ಬೇಕು ಅಂತ ಅನಿಸ್ತೈತಿ. ಯಾಕಷ್ಟೊಂದು ಬೇಜಾರು ಮಾಡ್ಕೊತೀನಿ ಮೀನಾ? ಈಗ ಸದ್ಯಕ್ಕೆ ಎಲ್ಲದಿ? ಸದ್ಯಕ್ಕೀಗ ಬಾಡಿಗೆ ಇದ್ನಲ್ಲ, ಅಲ್ಲೇ ಅದೀನಿ. ನಮ್ಮ ಅಕ್ಕನ ಮನೆಗೆ ಹೋಗಿರೋಣ ಅಂದ್ಕೊಂಡೆ. ಯಾಕಲ್ಲಿ ಇರೋಕೆ ಮನಸ್ಸಾಗಲಿಲ್ಲ, ಹಾಗಾಗಿ ಅಲ್ಲಿನೂ ಹೋಗಿಲ್ಲ. ಅಕ್ಕ ಕರೀತಿರ್ತಾಳ, ಆದ್ರೆ ಅಲ್ಲಿ ಹೋಗಿಲ್ಲ ನಾನು. ಆಕಿನ ಬರೋದು ಹೋಗೋದು ಮಾಡ್ತಿರ್ತಾಳ. ಹೋಗಲಿ ಬಿಡು, ಬೇಜಾರು ಮಾಡ್ಕೋಬೇಡ. ಏನು ಮಾಡೋಕ್ಕಾಕತಿ? ಈಗ ಹೋಗಲಿ, ಇನ್ನೊಂದು ಯಾವ್ದಾರ ಮದ್ವಿನಾರ ಆಗಿದ್ದೆಲ್ಲ ಮರ್ತು ಹೊಸ ಜೀವನ ಶುರು ಮಾಡ್ಕೊ. ಏನು ಇವ್ನ ನೆನಪಿನಾಗೆ ಕುಂದಿರ್ಬೇಕು ಅಂತ ಮಾಡಿಯಾ? ಅವ ನಿನ್ನ ಮರ್ತು ಆರಾಮ್ ಜೀವನ ಮಾಡ್ಕೊಂಡು ಹೊಂಟಾನ. ನೀನು ಯಾಕೆ ಅವ್ನ ನೆನಪಿನಾಗ ಇದು ಮಾಡ್ಕೊತಿ? ನೀನು ಆರಾಮ್ ನಿನ್ನ ಜೀವನ ಲೀಡ್ ಮಾಡು, ತಲೆ ಕೆಡಿಸ್ಕೋಬೇಡ. ನಿನಗೂ ಮುಂದೆ ಬೇಕಾದಷ್ಟು ಜೀವನ ಐತಿ, ಬೇಕಾದಂಗೆ ಬದುಕ್ಬೋದ. ಅಯ್ಯೋ ದೇವ್ರೆ, ಯಾವ ಜೀವನ ಲೀಡ್ ಮಾಡೋದು ಬಿಡ. ಯಾವ ಜೀವನ ಐತಿ? ಬದುಕ್ಬೋದು. ಏನು ಬದುಕ್ಬೋದು? ಯಾವ ಜೀವನ? ನಮ್ಮ ಅಕ್ಕನೂ ಹೇಳಿದ್ಲು, ಕೈ ಬಿಟ್ಬಿಡ, ಅವ್ನ ಸುದ್ದಿಗೆ ಹೋಗಕ್ಕೋಬೇಡ ಇನ್ಮೇಲೆ ಅಂತೇಳಿ. ಹಾಗಾಗಿ ಕೈಯೇ ಬಿಟ್ಬಿಟ್ಟೆ. ಬೇಡ, ಯಾಕೆ ಬೇಕತ್ತಾಗ ಅಂತೇಳಿ. ಅವ್ನಿಗೆ ಇಷ್ಟನೇ ಇಲ್ಲ ಅಂದಮೇಲೆ ನಾನಾರ ಏನು ಮಾಡೋಕ್ಕಾಕತ್ತೆ? ಹೇಳಂಗಾರ ನೋಡೋಣ. ಇದನ್ನ ನಾನು ಹೇಳ್ತಾ ಇರೋದು. ಅವ್ನಿಗೆ ಇಷ್ಟ ಇದ್ದಿತ್ತು ಅಂದ್ರೆ ಅವನೇನು ಬಿಟ್ಟು ಹೋಗಿದ್ದಾನೆ? ಹೇಳಂಗಾರ ನೋಡೋಣ. ಅವ್ಗೆ ಇಷ್ಟ ಇಲ್ಲ, ಒಂಥರ ಅಟ್ರಾಕ್ಷನ್ ಬಿಡೆ. ನೀನು ನೋಡೋಕ್ಕೂ ಚಂದದಿಯಾ, ಅವ್ನಿಗೆ ಅಟ್ರಾಕ್ಷನ್ ಆಗೈತೆ ಅಷ್ಟೇ. ಆ ಉದ್ದೇಶಕ್ಕೆ ಇದು ಮಾಡೋಣಷ್ಟೇ. ಈಗ ಮತ್ತೆ ನೋಡು, ಆಕೆ ಎಷ್ಟೇ ಆದರೂ ಹೆಂಡತಿ ತಂದೆ ತಾಯಿನೇ ಮುಖ್ಯ ಅಂತ ಹೆಂಗೆ ಬೆನ್ನತ್ಕೊಂಡು ಹೋಗ್ಬಿಟ್ಟ. ಅವ್ಗೆ ಅಷ್ಟು ನಿನ್ನ ಪ್ರೀತಿ ಇದ್ರೆ ಹೋಗಿದ್ದಾನೆ, ಅದನ್ನೇ ಹೇಳಿದ್ದೆ. ಅದಕ್ಕೆ ಅವ್ರವ್ರ ಜೀವನ ಅವ್ರು ನೋಡ್ಕೊಂಡಾಗ ನಿನ್ನ ಜೀವನ ನೀನು ನೋಡ್ಕೊ. ಯಾಕೆ ಅವ್ನ ಸಲ ನಿನ್ನ ಜೀವನ ಹಾಳು ಮಾಡ್ಕೊತಿ? ನೀವು ಅಂತ ಅನ್ನೋದಾದರೆ ಒಂದು ಮಾತು. ಏನು? ನಮ್ಮ ಅಣ್ಣ ಒಬ್ಬನದಾನ, ಅವನ್ನ ಮದುವೆ ಮಾಡ್ಕೊತೀಯ? ನಿಮ್ಮ ಅಣ್ಣನ? ಸ್ವಂತ ಅಣ್ಣ ಅಲ್ಲ, ನಮ್ಮ ದೊಡ್ಡಮ್ಮನ ಮಗ. ನನ್ನ ಜೀವನದಾಗ ಹಿಂಗೆಲ್ಲ ಆಗೈತಿ, ಅವ ಯಾಕೆ ನನ್ನ ಮದುವೆ ಮಾಡ್ಕೊಳಕ್ಕೆ ಒಪ್ಕೋತಾನ? ಹೇಳಿ ನೋಡೋಣ. ಅಯ್ಯೋ, ಇದೆಲ್ಲ ಆಗದೆ ಇರೋ ಹೋಗದೆ ಇರೋ ಮಾತು. ಅದು ಅಲ್ಲದೆ ಬೇಡ, ನನಗೆ ಮದುವೆ ಪ್ರೀತಿ ಅನ್ನೋದೇ ಆಸೆನ ಹೋದಂಗೆ ಆಗ್ಬಿಟ್ಟತೆ. ಈಗ ಮದುವೆ ಮಾಡ್ಕೊಂಡೆ ಅನ್ಕೊ, ಮುಂದೆ ಸ್ವಲ್ಪ ದಿನಕ್ಕೆ ಈ ವಿಚಾರ ಎಲ್ಲ ಗೊತ್ತಾಕತಿ. ಮುಚ್ಚಿಟ್ಟು ಮಾಡ್ಕೊಳ್ಳೋದು, ಇದೆಲ್ಲ ವಿಚಾರ ಗೊತ್ತಾದ್ಮೇಲೆ ಮತ್ತೆ ಅವಾಗ ಜಗಳ, ಇನ್ನೊಂದು ಥರ ಜಗಳ. ನೀನು ನನಗೆ ಮೋಸ ಮಾಡ್ದು, ಅನ್ಯಾಯ ಮಾಡ್ದು, ಹಂಗೆ ಮಾಡ್ದು, ಹಿಂಗೆ ಮಾಡ್ದು ಅಂತೇಳಿ. ಯಾಕೆ ಬೇಕಿದೆಲ್ಲ? ಹೌದಿಲ್ಲ? ಅದಕ್ಕೆ ನಂಗೆ ಯಾವುದು ಮನಸ್ಸೇ ಇಲ್ಲ. ನಾವಲ್ಲ. ಇಲ್ಲ ಇಲ್ಲ, ನೀ ಏನು ತಲೆ ಕೆಡಿಸ್ಕೊಳಕ್ಕೆ ಹೋಗ್ಬೇಡ. ನೀನು ಯಾವುದು ಮುಚ್ಚಿಟ್ಟು ಮದುವೆ ಮಾಡ್ಕೊಂತ ಯಾರಂದ್ರೆ ನಿಂಗೆ? ಏನು ಮುಚ್ಚಿಟ್ಟು ಮದುವೆ ಮಾಡ್ಕೊಳ್ಳೋ ಅವಶ್ಯಕತೆನೇ ಇಲ್ಲ. ನಿಜ ಹೇಳ್ಬೇಕಂದ್ರೆ ಎಲ್ಲ ವಿಷಯನ ಹೇಳೇನಿ ನಮ್ಮ ಅಣ್ಣಂಗೆ. ಏನು ಎಲ್ಲ ವಿಷಯ ಹೇಳೇನಿ. ಹಿಂಗೆ ಐತಿ ಅಣ್ಣ, ಪಾಪ ಆಕಿಗೂ ಒಂಥರ ಅನ್ಯಾಯನೇ ಆದಂಗೆ ಆತು. ಏನೋ ಒಂದು ಹುಚ್ಚು ಇದಕ್ಕೆ ಬಿದ್ದು ಮದುವೆ ಮಾಡ್ಕೊಂಡು ಅವನು ಕೈ ಬಿಟ್ಟ. ಈಗ ಪಾಪ ತಂದೆ ತಾಯಿ ಯಾರೂ ಇಲ್ಲ, ಒಬ್ಬಂಟಿ ಆಗದಾಳ. ಆಮೇಲೆ ಅದು ಅಲ್ಲದೆ ಆಕಿ ಒಳ್ಳೆ ಹುಡುಗಿನೇ ಅದಾಳ, ಮಾಡ್ಕೊಳ್ಳೋಣ ಅಂತದು ಹೇಳಿದೆ. ಹೇಳಿದ್ಯಾ? ಇಷ್ಟೆಲ್ಲ ಗೊತ್ತಾದ್ಮೇಲೂ ನಿಮ್ಮಣ್ಣ ಒಪ್ಕೊಂಡ? ಅದು ಒಂದು ಪ್ರಾಬ್ಲಮ್ಮು. ನಾನೇನು ಫೋರ್ಸ್ ಮಾಡಲ್ಲ ನಿಂಗೆ, ಜಸ್ಟ್ ಕೇಳ್ತಾ ಇರೋದು. ನೋಡು, ಅವನಿಗೂ ಎರಡನೇ ಮದುವೆ ಇದು, ಅದಕ್ಕೆ ಒಪ್ಕೊಂಡ. ಅವನು ಒಳ್ಳೆಯವನ ಪಾಪ, ಹೆಂಡತಿ ಮೇಲೆ ಜೀವಿದ್ದ. ಆದ್ರೆ ಮದುವೆ ಆದ ತಕ್ಷಣ ಅದು ಏನಾಗ್ಬಿಡ್ತಂದ್ರೆ ಹೊಲ್ದಾಗ ಬರೋ ಹೊತ್ನ್ಯಾಗ ಗೂಳಿ ಗುದ್ದಿ ಸತ್ಬಿಟ್ಲಕ್ಕಿ ಪಾಪ. ಆಕೆ ಸತ್ತ ಮೇಲೆ ಅವ್ನಿಗೊಂಥರ ಬೇಜಾರಾಗ್ಬಿಡ್ತು. ಇಷ್ಟು ದಿನ ಅವನು ಮದುವೆ ಬೇಡ ಏನು ಬೇಡ ಅಂತಿದ್ದ. ಈಗೀಗ ಅವನಿಗೂ ಮಾಡ್ಕೋಬೇಕಂತ ಅನಿಸ್ತೈತೆ, ವಯಸ್ಸು ನೋಡು. ಹೌದಿಲ್ಲ? ಕಡೆಗೆ ನಾನು ಹಿಂಗೆ ಅಂತ ಹೇಳಿದ ಮೇಲೆ ಅವ್ನಿಗೊಂಥರ ಹೆಂಗೆ ಅನ್ನಿಸ್ತಂದ್ರೆ ಸರಿ ಆಯ್ತು ಅಂತ ಒಪ್ಕೊಂಡನ್. ಕರೆ ನಿನಗೆ ಹೆಂಗೆ ಅನಿಸುತ್ತೆ ನೋಡಿ? ನೀವು ಅಂದ್ರೆ
ಇಬ್ರು ಮದುವೆ ಆದರೆ ಚಂದೇ ಇರ್ತೀರಪ್ಪ ಜೀವನದಾಗ. ನಂಗೆ ಅದು ಗ್ಯಾರಂಟಿ ಐತಿ. ಏನಂತಿ? ಓ, ವಿಧಿ ಇಲ್ಲ ಅಂತ ಮದುವೆ ಆಗದ? ಹಂಗೆ ತಿಳ್ಕೊಬೇಡ. ಮದುವೆ ಆದ ತಕ್ಷಣ ಸತ್ತಾಳಕ್ಕೆ. ಅವಾಗ ಅವನು ಒಂದು ವರ್ಷ ಪಾಪ ಒಂಥರ ಬೇಡ, ಯಾ ಮದುವೆ ಬೇಡ ಏನು ಬೇಡ ಅಂತ ಸುಮ್ಮನಾಗಿದ್ದ. ಈಗ ಅವನಿಗೂ ಮದುವೆ ಆಗ್ಬೇಕು ಅಂತ ಅನಿಸ್ತೈತಿ. ಮದುವೆ ಆಗೋಣ ಅಂತಂದೇಳಿ ಮನ್ಯಾಗ ಭಾಳ ಹೇಳಿದ್ರಲ್ಲ ಎಲ್ಲರೂ, ಹಂಗಾಗಿ ಒಪ್ಕೊಂಡ. ಆದ್ರೆ ಅವ್ನಿಗೊಂದು ಒಳ್ಳೆ ಹುಡುಗಿ ಸಿಗ್ಲಿ ಅಂತ ಐತಿ. ನಾನು ಹೇಳಿದೆ ನಿನ್ನ ಬಗ್ಗೆ, ಹೇಳಿಂದ ಪಾಪ ಒಂದು ಮಾತು ಏನಂದಿಲ್ಲ. ಆಯ್ತು ಬಿಡು ಹೋಗ್ಲಿ, ಮತ್ತೆ ಏನು ಮಾಡೋಕ್ಕಾಕತಿ, ಆಕಿನೂ ಇಷ್ಟಪಟ್ಟಾಳ ಅವನು ಇಷ್ಟಪಟ್ರೆ, ಈ ಥರ ಆದರೆ ಏನು ಮಾಡೋಕ್ಕಾಕತ್ ಬಿಡು ಹೋಗ್ಲಿ ಅಂತೇಳಿ ಅವನು ಸುಮ್ಮನಾದ. ಗೊತ್ತನ ನೋಡು, ಅವ ಅಂತೂ ಹ್ಞೂ ಅಂದಾನ. ನೀನು ಹ್ಞೂ ಅಂದೆ ಅಂದರೆ ಬಡ ಬಡ ಇಬ್ಬರು ಮದುವೆ ಮಾಡ್ಕೊಂಡ್ರೆ ಚಂದ ಇರ್ತೀರಿ. ನೋಡಿ ಏನು ಮಾಡ್ತೀರಿ. ಬೇರೆ ಯಾರಾದ್ರೆ ನಿನ್ನ ಮದುವೆ ಮಾಡ್ಕೊಂಡ್ಮೇಲೆ ನಿನ್ನ ಹಳೆದನ್ನ ನೆನಪು ಮಾಡಿ ಅವ್ರು ಕಿರಿಕಿರಿ ಮಾಡ್ಬೋದು, ಹೌದಿಲ್ಲ? ಈಗ ಇವಂಗೂ ಮದುವೆ ಆಗಿರೋದ್ರಿಂದ ನಿನಗೂ ಮದುವೆ ಆಗಿರೋದ್ರಿಂದ ಒಬ್ರಿಗೊಬ್ರಿಗೆ ಸರಿ ಹೋತಲ್ಲ. ಅವ ನಿಮ್ಮ ಹಿಂದಿನ ಬಗ್ಗೆ ಕೇಳಲ್ಲ, ನೀ ಅವನ ಹಿಂದಿನ ಬಗ್ಗೆ ಕೇಳಬೇಡ, ಮುಗ್ದೇ ಹೋತು. ಏನಂತಿ ನೋಡು, ನಿನ್ನಿಷ್ಟ. ಇಷ್ಟ ಇದ್ರೆ ಹೇಳು. ಏನು ಮಾಡಲಿ, ನನಗಂತೂ ಏನು ಮಾಡ್ಬೇಕಂತೇಳಿ ತೋಚವಲ್ತು. ಏನು ಮಾಡಲಿ? ಇವೆಲ್ಲ ಹೊಟ್ಟಿಗೆ ಅನ್ನ ತಿನ್ನವನ ಹೇಳಿ ನೀನೇ ನೋಡೋಣ. ಅದು ಏನದು ಕುಡ್ದು ಇದು ಮಾಡೋದಂತೆ. ನಾನು ಇವರು ಹೇಳಾಕತ್ತಿದ್ರು ಭಾಳ ಇತ್ತಿತ್ತಾಗ ಹದಿಗೆಟ್ಟನ ಅಂತೇಳಿ. ಹೌದಾ ಅಕ್ಕ? ಹೌದು. ನಿನ್ನೆ ನೋಡಕ್ಕ ತೀರಾ 11 ಗಂಟೆಗೆ ಬಂದಾರ. ಈ ಮನುಷ್ಯನ ಸಲ ಸಾಕಾಗಿತ್ತಕ್ಕ ನನಗೆ. ಯಾಕೆ ಹಿಂಗೆ ಮಾಡ್ತಾರಂತಾನೆ ಅಲ್ಲ, ಜವಾಬ್ದಾರಿ ಅನ್ನೋದೇ ಇಲ್ಲಲ್ಲ. ಏನು ನೋಡವ, ಇವರು ಎಲ್ಲ ಹೇಳ್ತಾರೆ ಕೇಳ್ತಾರೆ, ಎಲ್ಲಿ ಯಾರು ಮಾತು ಕೇಳ್ತಾನವ? ಕುಡಿಬೇಡ, ಹಿಂಗೆಲ್ಲ ಮಾಡಬೇಡ ಅಂತಂದ್ರೆ ನನ್ನ ಜೀವನ ನನ್ನ ಇಷ್ಟ ಅಂತಾನಂತ. ಏನು ಹೇಳ್ತಿ? ಇವಕ್ಕೆ ಏನು ಹೊಟ್ಟಿಗೆ ಅನ್ನ ತಿಂತಾವ, ಏನು ತಿಂತಾವ? ಅದು ಸಾಲದಕ್ಕೆ ನಮ್ಮಣ್ಣ ಬೇರೆ ನಾ ಕೊಡಿಸ್ಬೇಡ ಗಾಡಿ ಅಂತ ಹೇಳಿದೆ. ಕೊಡಿಸ್ಬೇಡ ಅಂತ ಹೇಳಿದ್ರು ಅದು ಅಷ್ಟು ಒಂದು ಇವ್ರು ಕೇಳು ಇದಕ್ಕೆ ಅವಂಗೂ ಇಲ್ಲ ಅನ್ನೋಕ್ಕಾಗ್ಲಾರ್ದ ನಮ್ಮವ್ವನ ಬಂಗಾರ ಒತ್ತಿ ಇಟ್ಟು ಗಾಡಿ ಕೊಡ್ಸೋಣ. ಬಂಗಾರ ಬಿಡಿಸ್ಕೊಡ್ಬೇಕನ್ನೋ ಯತಿ ಇಲ್ಲ ಅವರಿಗೆ. ಹುಚ್ಚು ಕೆಲಸ ಕೈ ಹಾಕಿದ್ರವ ನೀವು. ಬಿಡಿಸಿ ನೀವು ಇದು ಮಾಡಬಾರ್ದಾಗಿತ್ತು. ನೀವು ಏನು ಮಾಡ್ತಿ ಹೇಳಕ್ಕ? ಏನು ಮಾಡ್ತಿ? ನನಗೇನು ಅವ್ರಿಗೆ ಇಟ್ಟು ಬಿಡಿ ಕೊಡಿಸ್ತಾರ ಅನ್ನೋದು ಗೊತ್ತೇ ಇಲ್ಲ ನನಗೆ. ನಮ್ಮ ಅಣ್ಣ ಬಂದು ಅಂದಮೇಲೆ ಗೊತ್ತು. ಅವಾಗ ಬೈದೆ, ಯಾಕೆ ಇಟ್ಟಣ, ಯಾಕೆ ಒತ್ತಿ ಇಡಕ್ಕೆ ಹೋದಿ, ಇವಕ್ಕೆಲ್ಲ ಜವಾಬ್ದಾರಿ ಅದಾವ ಇವು. ಈಗ ಇವ್ರು ಬಿಡಿಸ್ಕೊಡ್ಲಿಲ್ಲ ಅಂದ್ರೆ ಅವು ಏನು ತಿಳ್ಕೊಬೇಕು ಅಂತೇಳಿ. ಅಯ್ಯೋ ದೇವ್ರಿ, ಈಗ ಏನಂತೀಗ? ಅಪ್ಪಗೆ ಸುದ್ದಿ ಗೊತ್ತಾಗೈತಿ, ಅದಕ್ಕೆ ಅಮ್ಮಗೆ ಗೊತ್ತಾಗೈತಿ. ಅದಕ್ಕೆ ಬಾಯೋ ಬಾಯ್ ಮಾಡಿದ್ಲಂತ. ಅಪ್ಪನೂ ಒದರಾಡಿದ. ಎದಕ್ಕೆ ಬೇಕಾಗಿತ್ತೀವೆಲ್ಲ? ಅಲ್ಲ ಗೊತ್ತಾಗೋದಿಲ್ಲನೋ ಒಂದು ಸ್ವಲ್ಪನೂ. ನಿನ್ನ ಗಂಡು ಬಿಡಿಸ್ಕೊಡ್ಲಿಲ್ಲ ಅಂದ್ರೆ ಏನು ಗತಿ? ಇಲ್ಲಿ ಸೊಸಿ ಇದ್ರಿಗೆ ಏನು ಅನಿಸ್ತತಿ? ಎಲ್ಲ ಬಂಗಾರ ಮಗಳಿಗೆ ಕೊಟ್ಟು ಕಳ್ಸಿದ್ಲು ನೋಡು ಜಾಣ ತಂದಿಂದ ಅಂತ ತಿಳ್ಕೊಳಂಗಿಲ್ಲ. ಇಲ್ಲಿ ಸೊಸಿ ಕೈಯಾಗ ನಾಳೆ ರೊಟ್ಟಿ ತಿನ್ಬೇಕು ನಾವು. ಹಿಂಗಾದ್ರೆ ಸೊಸಿ ನಾಳೆ ಕೈಯಾಗ ರೊಟ್ಟಿ ಕೊಡ್ತಾಳ ನಮಗೆ. ಅದು ಅಲ್ಲದೆ ಈ ವಂಶದ ಒಡಿವೆವು ನಮ್ಮವನು, ಮತ್ತು ನನ್ನ ಸೊಸಿಗೆ ಅವು ದಕ್ಕಬೇಕು. ನೀವು ಹಿಂಗೆ ಮಾಡೋದು ಸರಿಯಲ್ಲ. ಏನು ಮದುವೆ ಆಗೈತಿ ಸರಿ, ಹಂಗಂತೇಳಿ ಹಿಂಗೆ ಮಾಡಿದ್ರೆ ಹೆಂಗೆ? ಗಂಡನ ದಾರ್ಯಾಗ ನೀನು ಇಟ್ಕೋಬೇಕು. ಎಲ್ಲ ಟೈಮು ನಾವೇ ಬರ್ತೇವೆ ಅಂದ್ರೆ ಹೆಂಗೆ? ಆದರೂ ನಿಮ್ಮ ಅಣ್ಣ ಆತು ನಾನಾತು ಯಾವತ್ತು ನಿನ್ಗೆ ಇದಕ್ಕೆ ನಾವೇನು ಇದು ಮಾಡಲ್ಲ, ಬಂದು ಆಸರಕ್ಕೇವಿ. ಆದರೆ ಈಗ ನೋಡಿ, ಈಗ ಬಿಡಿಸ್ಕೊಡ್ಲಿಲ್ಲ ಅಂತಂದ್ರೆ ಈಗ ಏನಂತಾಳೆ ಹೇಳಿ ನೋಡೋಣ? ಬೇಕಂತ ಮಾಡಿದ್ರನ, ಇವ್ರಿಗೆ ಗೊತ್ತಿದ್ದ ಮಾಡಿದ್ರನ ಅನ್ನಂಗೆ ಆಕತೆ ಇಲ್ಲ, ಆಗೋದಿಲ್ಲ. ನೀ ಆದಷ್ಟು ದೊಡ್ಡ ಬಿಡಿಸ್ಕೊಡುವ ಅದನ್ನ ಅಂತಂದೇಳಿ ಅಪ್ಪ ಅಂದ. ಹೌದಾ? ಗಿರ್ಜಾ ಗಿರ್ಜಾ ಅಲ್ಲ ರುದ್ರ, ಪ್ರಭಾವತಿ ಏನ ಇಲ್ಲೇ ಅದೀಯನ? ಮವರ ಏನಾಯ್ತು ಹೇಳ್ರಿ, ಯಾಕೆ ಮುಚ್ಚಿಡಾಕತ್ತೀರಿ? ಏನಿಲ್ವಾ, ಅದು ಏನಿಲ್ಲ. ರುದ್ರ ಮುಸ್ತಫರ್ದು ಮನಿ ಏನ ಅದು ಸ್ವಲ್ಪ ಸಾಮಾನು ಬದಲಿ ಇದು ಆ ಕಡೆಯಿಂದ ಈ ಕಡೆ ಇಡ್ಸೋದಿತ್ತಂತೆ. ಆ ಸಾಮಾನನ್ನೆಲ್ಲ ಈ ಗಾಡ್ಯಾಗ ಏರಿಸ್ಕೊಂಡು ತೊಗೊಂಡೋದ. ಅದಕ್ಕೆ ಅದನ್ನ ನೋಡಿ ನನಗೆ ಸಿಟ್ಟು ಬಂತು. ಅವೇನು ಬಾಡಿಗೆ ಕೊಡವಲ್ಲ ಏನಲ್ಲ ಎತ್ತಿಲ್ದ, ಸುಮ್ಮನೆ ಯಾಕೆ ಅವ್ರ ಮನೆ ಚಾಕ್ರಿಗೆ ನಮ್ಮ ಗಾಡಿ ಒಯ್ದು ಇದು ಮಾಡ್ಬೇಕು, ಬುದ್ಧಿ ಬುಕಾಲಿ ಇಲ್ಲ ನಿಮ್ಗೆ ಅಂತ ಸಿಟ್ಟು ಬಂತು ಒಂಚೂರು. ಅದ್ರ ಸಂಬಂಧ ಹೇಳಾಕತ್ತೀನಿ. ಹೌದಾ? ಅವ್ರ ಮನೆ ಸಾಮಾನ ಎಷ್ಟು ಇರ್ಬೇಕು ಇವರಿಗೆ? ಇದಕ್ಕೇನು ಹೇಳೋದು ನೋಡಕ್ಕ, ನೀನೇ ವಿಚಾರ ಮಾಡಂಗಾರ ನೋಡೋಣ. ಎಷ್ಟು ನನ್ನ ತಲೆ ಹಾಪಕತ್ತೆ ಅಂದ್ರೆ, ಇವು ಹೊಟ್ಟಿಗೆ ಅನ್ನ ತಿಂತಾವ ಏನು ತಿಂತಾವಕ್ಕ ಇವ್ರು? ಏನು ತಿಂತಾರೆ ನೀನೇ ವಿಚಾರ ಮಾಡೋದು. ನನಗೆ ಇಷ್ಟು ತಲೆ ಕೆಡ್ತಾ ಐತಿ ಅಂದ್ರೆ ನನಗೆ ಯಾಕೆ ಮತ್ತೆ ಸಿಟ್ಟು ಬರ್ತದೆ ನನಗೆ. ಆ ಗಾಡಿ ಒಂದು ಚಲೋ ಆತೀಗಲ್ಲ, ಹಳಟ್ಟಿಯ ವರ್ಕ್ ಇಲ್ಲ. ಬರಲಿ ಇವ್ರು ಬರಲಿ, ನಾನು ಇದು ಏನಾದ್ರು ಬರಲಿ, ಮನೆಗೆ ಬರಲಿ. ಇವತ್ತು ಗಾಡಿ ಚಾವಿ ಸರಳ ಕೊಡ್ರಿ ಅದನ್ನ ಅಂತ ಹೇಳ್ತೀನಿ. ಮಾತ್ರ ಬಿಡೋದಿಲ್ಲ ನಾನು ಮಾತ್ರ. ಜಗಳ ಮಾಡಬೇಡ ಪ್ರಭಾವತಿ, ನೀ ಸೀದಾ ಹಿಂಗೆ ಮಾಡು. ನಾನು ಹೋಗಿ ಮಾತಾಡಿದರೆ ಅದು ಸಿಟ್ಟು ಬರ್ತದೆ ಅವಂಗೆ, ರುದ್ರಿಗೆ. ಏನು ನೀನೇನು ಮಾಡು, ಮುಸ್ತಫರ್ ಮನೆಗೆ ಹೋಗಿ ಸೀದಾ ಹೇಳು, ಏನಿದು ನೀ ಮಾಡಾತಿರೋದು ಸರಿ ಐತೇನೆ ಇದು ಅಂತ ಕೇಳು. ಕೇಳಿ ಆಮೇಲೆ ಏನು ಮಾಡು ಅಂದ್ರೆ, ಮನಿ ಅದು ಇದು ಐತಲ್ಲ, ಏನದು ಮನಿ ಸನೇಪನ ಬರಂಗಿಲ್ಲ ನೀನು ಅಂತ ಜಗಳ ಮಾಡು. ನಾನು ಹೇಳ್ತೇನಲ್ಲ, ಅವನು ಮಾತ್ರ ಜಗಳ ಮಾಡ್ಲಾರ್ದ ಇದು ಬಗೆಹರಿಯೋದಿಲ್ಲ. ನಾನೇನ ಹೇಳಕ್ಕೆ ಹೋದ್ರು ಇವ ಅಡ್ಡ ಬರ್ತಾನೆ, ನಿನಗೇನು ಸಂಬಂಧ, ನಾವು ಇದು ಮಾಡ್ತೀವಿ ಹಂಗೆ ಹಿಂಗೆ ಅಂತೇಳಿ. ನನಗೇನು ನನ್ನ ತಮ್ಮನ ಸಂಸಾರ ಚಂದ ಇರ್ಬೇಕಂತ ಆಸೆ, ಹಾಳಾಗಲಿ ಅಂತ ಆಸೆ ಪಡೋವಲ್ಲ ನಾನು. ಅದ್ರ ಸಂಬಂಧ ಹೇಳಕ್ಕೆ ಬಂದೀನಿ. ಆದಷ್ಟು ದೌಡ್ ಇದನ್ನು ನೀ ಬಗೆಹರಿಸ್ಬೇಕು. ಅವ್ರ ಫಾತಿಮಕ್ಕರ್ಗದು ಹೇಳು. ಆಮೇಲೆ ಮನೆ ಸುದ್ದಿಗೆ ಬಂದ್ರೆ ನೋಡಿ ನೀನು ಹುಷಾರು ಇಟ್ಕೊಂಬಿಡ್ನಿ ಅಂತ ಹೇಳು. ಬರ್ಲಿ ಇವತ್ತು ಮನೆಗೆ ಬರ್ಲಿ. ಇವತ್ತು ಹಂಗಲ್ಲಿ ಇವತ್ತು ಒಂದು ಅವ್ನ ಸವ್ವಾಸನ ಬಿಟ್ಟು ತನ್ನ ಪಾಡಿತಾ ಇರ್ತಾರೋ ಏನೋ, ಹೋಗಲ್ಲ ಅವ್ರ ಮನೆ ಮುಂದೆ ಬಾಯ್ ಮಾಡ್ಬೇಕು ಕೇಳ್ತಾನೆ. ನಿಮ್ಮ ಅಣ್ಣನ ಕರ್ಕೊಂಡು ಹೋಗಿ ಹೇಳ್ತೇನೆ ನಾನು ನಿಂಗೆ ಪ್ರಭಾವತಿ.
ಯಾಕಂದ್ರೆ ನನ್ನ ಮಾತಿಗಂತೂ ಇವ ಮರ್ಯಾದೆ ಕೊಡಲ್ಲ. ರೊಕ್ಕ ಕೊಟ್ಟು ಗಾಡಿ ಕೊಡಿಸ್ತೇವ ನಿಮ್ಮ ಅಣ್ಣ ಏನು ಈಗ ಬಂದಿಂದ ಬಾಡಿಗೆ ಕೊಟ್ಟಾನ ಅಂತ ಫಸ್ಟ್ ವಿಚಾರಿಸು. ಆಮೇಲೆ ಸುದ್ದಿ ಗೊತ್ತಾಯ್ತು, ಒಂದು 2-3 ಸಾವಿರ ರೂಪಾಯಿ ಮ್ಯಾಲೇನ ರುದ್ರ ಅವ್ನು ಕೊಟ್ಟಾನಂತೆ ಸಾಲ್ದಂಗೆ ಅಂತ ಹೇಳ್ಯಾನಂತೆ. ಆಮ್ಯಾಗ ಇದು ಏನದು ಬರುದು ಕೋಳಿ ತೊಗೊಂಡೋಗೋದು, ಕೋಳಿ ತತ್ತಿ ತೊಗೊಂಡೋಗೋದು ಹಿಂಗೆಲ್ಲ ಮಾಡ್ತಾನಂತವ. ಹೌದಿಲ್ಲ? ಯಾರ್ದಾದ್ರೆ ಏನು ದುಡಿಮೆ ಹಾಳಾಕತಿ ಅಂದ್ರೆ ಹೆಂಗಿರಕತಿ ಅದನ್ನ ಒಂದು ಸ್ವಲ್ಪ ಕೇಳಿ ವಿಚಾರಿಸುವ. ಏ ದೇವ್ರಂತ ಯಜಮಾನ್ರ ಮ್ಯಾಗ ಕೈ ಮಾಡ್ತೀವಲ್ಲೇ ಹುಚ್ಚು ಸುಳಿ ಮಗನ. ಇಲ್ಲೋಡ ಮನಸ್ಸು ಮಾಡಿದ್ರ ನಿಮ್ಮನಿಗೆ ಪೊಲೀಸ್ ಸ್ಟೇಷನ್ಗೆ ಹಾಕಿಸ್ತಿದ್ರ ಹೋಗ್ಲಿ ಪಾಪ ಅಂತ ಬಿಟ್ಟಾರ. ಇನ್ನೊಮ್ಮೆ ಏನಾರ ಇಂಥ ಕೆಲಸ ಮಾಡಿದ್ರ ಬದುಕದ ವಜ್ಜಿ ನೀವು. ನಮ್ಮ ಅವ್ವನ ನಮ್ಮ ಅಪ್ಪನ ನೆಮ್ಮದಿಗೆ ಇರಾಕ್ ಬಿಡುವಲ್ಲ ಇವೆ ಅಂತ ದೇವ್ರು. ಓಯ್ ನಿಮ್ಮ ಅಪ್ಪನ್ನ ಏನ ಬಿಡ್ಸಾಕ ರೊಕ್ಕ ಕೊಟ್ಟವ ಜಾಮೀನ್ ಕೊಟ್ಟವ ನಾನ. ಅದಕ್ಕೆ ಕೊಟ್ಟಾಳ ಎಲ್ಲ ಗೊತ್ತೈತಿ ನಮ್ಗ. ಹೋಗ್ರಲೆ ಚರ್ಚಿಕೆ ಚಂದಾಗಿ ದುಡ್ದು ಸಾಕೋಗ್ರಿ ನಿಮ್ಮ ಅವ್ವನ್ನ. ದಡ್ ಹೇಳಾಕ್ ಬಂದ್ ನೀವು ಎದಕ್ ಕಟ್ಟಿ ಗಟ್ಟೈತಾಳಂತ. ಇಲ್ಲಡ ಈ ಸಲ ಏನ ನನಗೊಂದು ಹೊಡ್ತಾನು ಬಿದ್ದಿಲ್ಲ ಅಂತ ಸುಮ್ಮನೆ ಅದನಿ. ಏನ ಇವತ್ತ ಹೋಗಿ ಕಂಪ್ಲೇಂಟ್ ಕೊಟ್ಬಿಡ್ತಾನೆ ಪೊಲೀಸ್ನರಿಗೆ, ಪತ್ರ ಬರೆದು ಕೊಟ್ಬಿಡ್ತಾನೆ. ನನಗೆ ಏನಾರ ಒಂದು ಸೊಳ್ಳಿ ಕಡಿತಂದ್ರು ಅದಕ್ಕೆ ಕಾರಣ ನೀವ ಇಬ್ರು ಅಂತೇಳಿ ಪತ್ರ ಬರೆದು ಪೊಲೀಸ್ನವ್ರ ಕೈಯಾಗ ಕೊಟ್ಬಿಡ್ತಾನೆ. ನನಗೇನ ಹೆಚ್ಚು ಕಮ್ಮಿ ಆದ್ರೂ ಇವ್ರನ್ನ ಹಿಡ್ರಿ ಅಂತೇಳಿ. ಏನ ಹೌದ್ ಮತ್ತ ಇವತ್ತು ಕೊಲ್ಲಾಕ್ ಬಂದವ್ರ ನಾಳೆ ಇನ್ನೇನ್ ಮಾಡ್ತೀರಿ ಯಾರಿಗ್ ಗೊತ್ತು. ಅದಕ್ಕ ನಮ್ ಸೌಕರ್ ಹಂಗ್ ಮಾಡ್ತಾರ ನೋಡು. ಹುಷಾರಾಗಿರ್ಬೇಕು ಇನ್ಮ್ಯಾಗ ನೀವು. ಹಿಂಗ ಮಾಡಿದ್ರೆ ನಡೆಯೋದಿಲ್ಲ ಮತ್ತೆ. ಬಾರಿ ಇದಿರ ಹೇಳ. ನಿಮ್ಮ ಅಪ್ಪ ಹೇಳ್ಕಳ್ಸಿದ್ ನಾನು ಇದನ್ನ ಹಿಂಗ್ ಮಾಡಂತೇಳಿ. ನೋಡ್ರಿ ಜಾಮೀನ್ ಕೊಟ್ಟಿರಲ್ಲ ಅದನ್ನ ತಕೊಂಡ್ಬಿಡ್ರಿ ಮೊದ್ಲು. ಹೋಲಪ್ಪ ಅವರಪ್ಪ ಒಳಗ್ ಹೋಗಿ ಮತ್ ಮುದ್ದಿ ಮಾರನಂದ್ರ ಬುದ್ಧಿ ಬರ್ತತಿ. ಏನ ಮಾಡ್ಬೇಕಾ ಕೆಲ್ಸನ? ನಮ್ಮ ಅಪ್ಪಗೆ ಏನಾರ ಮಾಡಿದ್ರಿ ನಿಮ್ ಜೀವನ ತಗೊಂತೇನೆ. ಎಷ್ಟು ಸೊಕ್ಕಿರ್ಬೇಕು ನಿಮಗ್ ಮೈಯಾಗ. ಹೋಗ್ಲಿ ಪಾಪ ಅಂತ ಬಿಟ್ರ ಮನಿಗ್ ಹೋಗ್ರಿ. ಕಂಪ್ಲೇಂಟ್ ಕೊಡ್ತೇನೆ ಇವತ್ತ ಪೊಲೀಸ್ನವ್ರಿಗೆ. ನಾನು ಕೊಲ್ಲಾಕ್ ಬಂದಿದ್ರಿ ಇವ್ರಿಬ್ರು ಅಂತೇಳಿ. ಏನ ಪೊಲೀಸ್ನವ್ರಿಗೆ ಒಂದು ಫೋನ್ ಹಚ್ಚಿ ತೊಂಬ ಇಲ್ಲಿ. ಇವ್ರನ್ನಿಬ್ರನ್ನ ಒದ್ದು ಒಳಗ್ ಹಾಕ್ಸುನ್. ನಡ್ಲಿ ಓಡ್ಲಿ. ಎಲ್ಕೊಂಡ್ರಿ ಬರ್ರಿ. ಇರ್ಲಿ ಎಲ್ಲೋಕ್ಕಿರಿ ಸಿಗ್ತೀರಿ. ನಿಮ್ ಮನಿಗೆ ಕಳಿಸ್ತೇನೆ ಪೊಲೀಸ್ರನ್ನ. ಯಜಮಾನ್ರೆ ನೀವು ಮೊದ್ಲೇ ಆ ಕೆಲಸ ಮಾಡ್ಬೇಕಿತ್ತು. ಬಾಯ್ಬಿಟ್ಟು ಅವ್ರಿಗೆ ಹೇಳ್ಬಾರ್ದಾಗಿತ್ತು ನೀವು. ಇವು ಒಂಥರ ಈಗ ಹಂಗಾಗ್ಯಾರಂದ್ರೆ ಇವ್ರು ಇದು ಏನದು ಹಾವಿನ ಮರಿ ರೊಚ್ಚಿಟ್ಕೊಂಡಿರ್ತಾವಲ್ಲ ಹಂಗಾಗೈತ್ರಿ ಈಗ. ಇದು ಯಾವಾಗ ಸೀಡ್ ತಿರ್ಸ್ಕೊತಾವ ಹೇಳಕ್ ಆಗುದಿಲ್ರಿ. ಈಗ ನೋಡ್ರೆ ನಾ ಅಂತೇನಲ್ಲ ಆದಷ್ಟು ದೌಡ್ ಇದನ್ ಬಗ್ಗೆ ಹರಿಸ್ಬೇಕು ನೀವು. ಇರ್ಲಿ ಈಗ ಹೋಗಿ ಏನ ಇವು ಮರಿ ದೊಡ್ಡ ಹೆಬ್ಬಾವಿಗೆ ಹೇಳಿ ಹಿಂಗ ಆತ ಅಂತೇಳಿ. ಇನ್ನೇಮ್ ನನ್ ಸುದ್ದಿಗೆ ಬರ್ಬೇಕಂದ್ರೆ ವಿಚಾರ ಮಾಡ್ಬೇಕು ಅವ್ರು. ಹೌದ್ರಿ ಗೌಡ್ರೆ ಎಷ್ಟು ಸೊಕ್ಕಿರ್ಬೇಕು ಇವ್ರಿಗೆ. ಅಲ್ಲ ಗೌಡ್ರೆ ನೀವು ತಪ್ಪು ಮಾಡಿದ್ರಿ. ಹೆಂಗಿದ್ರು ಜೈಲಿಗೆ ಹೋಗಿದ್ದ. ಇವಂತರೂ ಆಪಾಪೋಲಿ ದುಡಿಯೋದು ಗೊತ್ತಿಲ್ಲ ದುಃಖ ಬಿಡೋದು ಗೊತ್ತಿಲ್ಲ. ಅಲ್ಲಿ ಕಾಡ್ ಆಡ್ಕೊಂತ ಇಸ್ಪಿಟ್ ಆಡ್ಕೊಂತ ಅತ್ತಾಗಿತ್ತಾಗ ಅಡ್ಡಾಡ್ಕೊಂತ ಬಡ್ದಾಡ್ತಾವ. ಕುಡ್ಕೊಂತ ಬೇಕಂದಂಗ ಒಬ್ಬಾಕಿ ಇರ್ತಿದ್ಲು. ನೀವು ಅವ್ನ್ ಬಿಡ್ಸೋ ಬದ್ಲಿ ಏನ ಆಕಿನೇ ಸೆಟ್ಟಿಂಗ್ ಮಾಡ್ಕೊಂಡ್ಬಿಟ್ಟಿದ್ರೆ ಆಗೋಕಿದ್ದಿಲ್ಲನ್ರಿ ಗೌಡ್ರೆ. ನಿಮ್ ಕೆಲ್ಸಕ್ಕೆ ಯಾರು ಅಡ್ಡಿರ್ತಿದ್ರಿ ಹೇಳ್ರಿ ನೋಡೋಣ. ಬೇಕಾದಾಗ ನಡೀತಿತ್ತಲ್ಲಪ್ಪ. ಹೌದಿಲ್ರಿ ಗೌಡ್ರೆ? ಕಮ್ಸೆ ಕಮ್ಮ ಅಂದ್ರು ಒಂದ್ 2 ವರ್ಷ ಅಂತರೂ ಶಿಕ್ಷೆ ಆಗತ್ತಿತ್ತ ಅವಂಗ. ನೀವು ಅವ್ನ್ ಬಿಡ್ಸೇ ತಪ್ಪು ಮಾಡಿದ್ರಿ ಗೌಡ್ರೆ. ಇಲ್ಲೋ ನಾನು ಅದನ್ನ ಹೇಳಿದೆ ಆಕಿಗೆ, ಬೇಡ ಬಿಡಿಸೋದು ಅವಶ್ಯಕತೆ ಏನೈತಿ. ನಿನ್ ಜೀವನಕ್ಕೆ ಏನ್ ಜೀವನ, ರೇಷನ್ಗೆ ಸಂತಿಗೆ ತಿನ್ನಾಕ ಉಣ್ಣಾಕ ಯಾವ್ದು ಕಡಿಮೆ ಆಗ್ಲಾರ್ದಂಗೆ ನೋಡ್ಕೋತೀನಿ ಅಂತ ಹೇಳಿದೆ. ಆದ್ರ ಆಕಿಗೆ ಗಂಡ ಅಂತೇಳಿ ಬಡ್ದಾಡಕತ್ತಿದ್ಲಪ್ಪ. ಏನ್ ಮಾಡ್ಲಿ ಮತ್ತೆ ಆಕಿಗೆ ಯಾಕಾಗ ಭಾಳ ಗಂಡ ಬೇಕನ, ಹೋಗ್ಲಿ ಬಿಡು ಗಂಡನ ಮ್ಯಾಗ ಅಟ್ಟು ಪ್ರೀತಿನ ಅಂತೇಳಿ ಬಿಡಿಸಿದೆ. ಆದ್ರ ಅದನ್ನು ಕೇಳಿದೆ, ಗಂಡನ್ ಬಿಡಿಸಿ ನಮ್ಗೇನು ಅಂತ ಕೇಳಿನ್ ಮತ್ತದು ಹ್ಞೂ ಅಂದಾಳ. ಈಗ ಇದ್ಕಿದ್ದಂಗ ಆಗಲ್ಲ, ನನ್ ಗಂಡ ಗೊತ್ತಾಗೈತಿ, ನನ್ ಕಡೆಯಿಂದ ಆಗಲ್ಲ, ನನ್ ಗಂಡ ಹೊಡಿತಾನ ಬಡಿತಾನ, ನನ್ ಗಂಡ ಬೇಕು, ನೀ ಬೇಕಾಗಿಲ್ಲ, ನಾನು ನೋಡ್ಬೇಡ ಮಾತಾಡ್ಸ್ಬೇಡ ಅಂತೇಳಿ ಹೇಳೋದ್ಲು. ನನ್ನ ಪಾಡಿ ಬದುಕಾಕ್ಬಿಡು ಅಂತೇಳಿ. ಇನ್ನೇನ್ ಮಾಡ್ತಿ ಹೇಳು ಗೌಡ್ರೆ? ಕೊಟ್ಟಿದ್ದ ಜಾಮೀನು ವಾಪಸ್ ತಗೋರಿ, ಹೋಗ್ಕೊಳ್ಳಿಲ್ಲಲ್ಲೇ. ನನಗೆ ವಾಪಸ್ ತಗೋಬಹುದು ಇಲ್ಲೋ ಅಂತ ಗೊತ್ತಿಲ್ಲ, ವಿಚಾರಿಸ್ತೇನೆ ಒಂದ್ಸಲ. ಹೆಂಗಿದ್ರು ಪೊಲೀಸರು ನನ್ಗೇನ್ ಪರಿಚಯ ಇಲ್ಲ ನಂಗಿಲ್ಲ, ವಿಚಾರಿಸ್ತೇನೆ. ತಗೊಂಡ್ನೆ ಅಂದ್ರೆ ವಾಪಸ್ ಹೋಗಿ ಮತ್ತೆ ಅಲ್ಲೇ ಜೈಲ್ನ ಮುದ್ದಿ ಮುರಿಲಿ. ಗಂಡ ಅಂತ ಕುಣಿಯೋದು ಇಕ್ಕಿಗೂ ಗೊತ್ತಾಕತಿ. ಕೊಲೆ ಕೇಸು ಅಂದ್ರೆ ಏನ್ ಸಾಧಾರಣ ಅಂತ ತಿಳ್ಕೊಂಡ್ಬಿಟ್ಟಾಳಕಿ. ಏನ ಗೊತ್ತಾಕತಿ. ಮಕ್ಕಳ ಮೇಲೆ ಗಂಡನ ಮೇಲೆ 3 ಮಂದಿ ಮೇಲೆ ಕಂಪ್ಲೇಂಟ್ ಕೊಡ್ತೀನಿ. ಸಾಕ್ಷಿ ನೀನ ನೋಡು, ಹೊಡ್ಯಾಕ್ ಬಂದಿದ್ರು ಅವ್ರು ನನ್ನ. ಇನ್ನೊಂದಿಬ್ರು ಸಾಕ್ಷಿ ನೀನ ತಯಾರು ಮಾಡ್ಬೇಕು. ಗೌಡ್ರೆ ಹಂಗ ಬರೋದಿಲ್ರಿಪ್ಪ ಅವ್ರು. ಸುಳೆ ಮಗನ ನನಗ್ ಗೊತ್ತಿಲ್ಲನ. ಆಯ್ತು ರೊಕ್ಕದಲ್ಲ ಕೊಡ್ತೀನಿ. ಹ್ಞೂ ರೀ ಗೌಡ್ರೆ.